ಬರೀ 2 ಗಂಟೆ ಅಷ್ಟೇ ಮಲಗಿದ್ದು, ಎದ್ದಿದ ತಕ್ಷಣ ಬೇಗ ರೆಡಿಯಾಗಿ ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಸಡನ್ನಾಗಿ ಕಿರಣ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಇನ್ನೇನು 3:00ಗೆ ಆಲ್ರೆಡಿ ಕ್ಯಾಬ್ ಮುಂಚೆನೇ ಬುಕ್ ಮಾಡಿ ಇಟ್ಟಿದ್ರು. ಕ್ಯಾಬ್ ಕೂಡ ಡ್ರೈವರ್ ಕೆಳಗಡೆನೇ ವೆಯ್ಟ್ ಮಾಡ್ತಾ ಇದ್ರು. ನಾನು ಫಸ್ಟ್ ಎದ್ದು ಫ್ರೆಶ್ ಅಪ್ ಆದೆ. ಆಮೇಲೆ ಕಿರಣ್ ಕೂಡ ಆದ್ರು. ಅಷ್ಟೊತ್ತಿಗೆ ಇಯಾನ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡಿರಲಿ ಅಂತ ಅವಳಿಗೆ ಹಾಗೇ ಬಿಟ್ಟಿದ್ವಿ. ಅವಳು ಕೂಡ ಎದ್ದು ರೆಡಿ ಆದ್ಲು. ಅಷ್ಟೊತ್ತಿಗೆಲ್ಲ ಏನೇನು ಬೇಕು ಚಾರ್ಜರ್ದು ಎಲ್ಲ ನೆಕ್ಸ್ಟ್ ಡೇ ಕಿರಣ್ ಒಂದು ಪೌಚಲ್ಲಿ ಹಾಕಿಟ್ಬಿಟ್ರು ಈಸಿ ಆಗಲಿ ಅಂತ. ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡೋಣ ಅಂತ ಸೊ ರೆಡಿಯಾಗಿ ಓಡ್ತಾ ಇದ್ದೀವಿ. ಇಯಾನ ಕೂಡ ಯಾವಾಗ ಗೆದೊಳಿಸಿದ್ರು ಅಷ್ಟೇ ಆ್ಯಕ್ಟಿವ್ ಆಗಿರ್ತಾಳೆ. ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಅವಳಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ನಾವಿದು ಓಡ್ತಾ ಇರೋದು ವಾರಣಾಸಿ ಕಡೆ ಟ್ರಿಪ್ಗೆ. ಸೊ ಗಣೇಶ ಹಬ್ಬ ಟೈಮಲ್ಲಿ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ, ಅಲ್ಲಿ ಆರಾಮಾಗಿ ದರ್ಶನ ಎಲ್ಲ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ಈ ಸರಿ ಗಣೇಶ ಹಬ್ಬ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಿಸ್ ಆಯಿತು. ಆಲ್ರೆಡಿ ಎಲ್ಲ ಕಡೆ ನೋಡ್ಬೋದು, ಫುಲ್ ವೈಬ್ಸ್, ಎಲ್ಲ ಕಡೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ರಂಗೋಲಿ ಕಲರ್ಸ್ ಎಲ್ಲ ಬಿಟ್ಟಿದ್ದಾರೆ. ಗಣೇಶ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿ ಬಂದಿತ್ತು. ಸೊ ಗಣೇಶ ಅವತ್ತೇ ಸಾಯಂಕಾಲನೇ ಬಂದಿದ್ದು, ಬಟ್ ನಮ್ಮ ಫೇಸು ಕೂಡ ಸ್ವಲ್ಪ ಕವರ್ ಆಗಿತ್ತು, ನೋಡೋಕ್ಕಾಗಲಿಲ್ಲ. ಫೈನಲಿ 2 ಗಂಟೆ ಆದಮೇಲೆ ಏರ್ಪೋರ್ಟ್ ರೀಚ್ ಆದ್ವಿ. ಇಯಾನ ಎತ್ಕೋ ಅಂತ ಇದ್ಲು. ಕುತ್ಕೋ ಅಲ್ಲಿ ಟ್ರಾಲಿ ಮೇಲೆ ಅಂದರೂ ಕುತ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ. ಇದೊಂದೇ ಒಂದು ಎಲ್ಲಾದರೂ ಹೋದರೆ ಇದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಮಕ್ಕಳು ಬೆಳೀತಾ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದೊಂದೇ ಒಂದು, ಬಟ್ ಇವಾಗ ಅರ್ಥ ಮಾಡ್ಕೋತಾ ಇದ್ದಾಳೆ. ಸೊ ಎಲ್ಲ ಏನೇನಿತ್ತು ಏರ್ಪೋರ್ಟ್ದೆಲ್ಲ ಮುಗಿಸ್ಕೊಂಡು ಲಾಂಜಿಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ, ಹಾಗೆ ತಿನ್ನೋಣ ಅಂತ. ಸೊ ನಾವು ಯೂಶಲಿ ಸ್ವಲ್ಪ 1-2 ಗಂಟೆ ಮುಂಚೆನೇ ಬೇಗನೆ ಬಂದುಬಿಡ್ತೀವಿ. ಲಾಂಜಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ. ಸೊ ಹಾಗೆ ಎಲ್ಲ ವೆರೈಟೀಸ್ ಎಷ್ಟೊಂದಿತ್ತು. ಈ ಬೆಳಿಗ್ಗೆ ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ ಈ ಟೈಮಲ್ಲಿ ತಿಂತಾ ಇರೋದು ಇದೆಲ್ಲ. ಸೊ ಎಲ್ಲ ಸ್ವಲ್ಪ ತೊಗೊಂಬಂದು ಎಲ್ಲ ಟೇಸ್ಟ್ ಎಲ್ಲ ಮಾಡ್ತಾ ಇದ್ವಿ. ಏನೋ ಕೂಡ ಸ್ವಲ್ಪ ತಿನ್ಕೊಂಡ್ಲು. ಹಾಗೆ ಅವಳಿಗೆ ಯೋಗಟ್ ಅಂದರೆ ಇಷ್ಟ ಅಲ್ವಾ, ಅದು ತಿಂತಾ ಇದ್ಲು. ಸೊ ಎಲ್ಲ ಲಾಸ್ಟಲ್ಲಿ ತಿಂದಾದ್ಮೇಲೆ ಕಿರಣ್ ಟೀ ತೊಗೊಂಬಂದಿದ್ರು. ಸೊ ಟೀ ಕುಡ್ಕೊಂಡ್ವಿ. ಹಾಗೆ ಬ್ಲ್ಯಾಕ್ ಕಾಫಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ, ಒಂಥರ ಕಷಾಯ ಥರ ಇತ್ತು. ಸೊ ಎಲ್ಲ ತಿನ್ಕೊಂಡಿದ್ದೆಲ್ಲ ಆಯಿತು. ಆಮೇಲೆ ಸೊ ತಿಂದಿದ್ದಾಯ್ತಲ್ಲ, ವಾಕ್ ಮಾಡಿದ್ರು ಏನೋ ಎತ್ಕೋ ಅಂತ ಇದ್ಲು. ಸರಿ, ಅವಳಿಗೆ ಏನಾದರೂ ಹೊಸಾದು ಕಾಣಿಸ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ. ಅಟ್ಲೀಸ್ಟ್ ಇದರಲ್ಲಿ ಸಿಕ್ತು ಅಂದ್ಬಿಟ್ಟು ಇದರಲ್ಲಿ ಕುತ್ಕೊಂಡಿದ್ಲು. ಹಾಗೆ ಬಂದ್ವಿ. ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ರು, ಚಿಕ್ಕಮ್ಮ ಎಲ್ಲ. ಸೊ ಎಲ್ಲರೂ ಒಟ್ಟಿಗೆ ಓಡ್ತಾ ಇದ್ವಿ. ನಮ್ಮ ಅತ್ತೆ ಮಾವ ಇನ್ನೊಂದು ಫ್ಲೈಟ್ ಇತ್ತು ಅವ್ರದ್ದು ಬೇರೆದು. ಅವ್ರಿಗೆ ನಮಗೆ 1 ಅವರ್ ಡಿಫ್ರೆನ್ಸ್ ಇತ್ತು. ಸೊ ನಾವೆಲ್ಲರೂ ಒಂದು ಫ್ಲೈಟಲ್ಲಿ, ಅವ್ರ ಅತ್ತೆ ಮಾವ ಇನ್ನೊಂದು ಫ್ಲೈಟಲ್ಲಿ. ಸೊ ನಾವು ಕೂಡ ಬಂದ್ವಿ. ಹಾಗೆ ಕಿರಣ್ ಏನೇನೋ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇದು ಲೈವ್ ಅಂತೆ ಫ್ಲೈಟ್, ಯಾವ ಥರ ಟೇಕ್ ಆಫ್ ಆಗುತ್ತೆ ಎಲ್ಲ ಇದರಲ್ಲೇ ತೋರಿಸ್ತಾ ಇರುತ್ತೆ. ಎಷ್ಟು ಗಂಟೆಗೆ ನಾವು ರೀಚ್ ಆಗ್ತೀವಿ ಎಲ್ಲ ಡೀಟೇಲ್ಸ್ ಇದರಲ್ಲೇ ಶೇರ್ ಮಾಡಿರ್ತಾರೆ ಅಂತೆ. ಸೊ ನಾವು ಫ್ಲೈಟ್ ಹಚ್ಚಿದ ತಕ್ಷಣನೇ ಏನೋ ಮಲ್ಕೊಂಡ್ಬಿಟ್ಲು. ಸೊ ನಮಗೆ ಒಂದೇ ಕಡೆ ಸೀಟ್ ಸಿಕ್ಕಿರೋದ್ರಿಂದ ಆರಾಮಾಗಿ ಏನೋ ಉದ್ದಕ್ಕೆ ಮಲ್ಸ್ಕೊಬಿಡ್ಬೋದು, ಪ್ರಾಬ್ಲಮ್ ಏನಾಗಲ್ಲ. ಲಾಂಗ್ ಜರ್ನಿ ಇದ್ರೂ ಆರಾಮಾಗಿ ಮಲ್ಕೊಂಡ್ಬಂದ್ಲು. ಸೊ ಫೈನಲಿ ನಾವು ರೀಚ್ ಆದ್ವಿ ವಾರಣಾಸಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.